ಎಲ್ಲೆಡೆ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು. ಅಂದಹಾಗೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಶಾಲಾ ಕಾಲೇಜು ಸೇರಿದಂತೆ ವಿವಿಧೆಡೆ ಯೋಗ ದಿನಾಚರಣೆಯನ್ನು ಶನಿವಾರ ಆಚರಣೆ ಮಾಡಲಾಯಿತು. ಅಂದಹಾಗೆ ಪಟ್ಟಣದ ಬಯಲು ರಂಗಮಂದಿರದ ಆವರಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದ್ದು, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯ ಕೇಂದ್ರದ ವೈದ್ಯೆ ಡಾಕ್ಟರ್ ಶ್ವೇತಾ ಬೆಳಗಿಲಿ ಅವರು ಯೋಗಾಭ್ಯಾಸ ಮಾಡಿಸುವ ಮೂಲಕ ಯೋಗದಿಂದ ಆಗುವ ಲಾಭಗಳ ಕುರಿತು ಮಾಹಿತಿ ನೀಡಿದರು. ಇದೇ ವೇಳೆ ಮಾಜಿ ಶಾಸಕ ಎಚ್.ಪಿ. ರಾಜೇಶ್ ಮಾತನಾಡಿದವರು, ಯೋಗ ಮಾಡುವುದರಿಂದ ನಮಗೆ ಮಾನಸಿಕ ಮತ್ತು ದೈಹಿಕವಾಗಿ ನೆಮ್ಮದಿ ಸಿಗುತ್ತದೆ. ಯೋಗಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟರೆ ನಮ್ಮ ಆರೋಗ್ಯ ಉತ್ತಮವಾಗಿ ಇರುತ್ತದೆ. ಆದ್ದರಿಂದ ಎಲ್ಲರೂ ಯೋಗ ಮಾಡಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತಿತರರಿದ್ದರು. ಯೋಗ ಮತ್ತು ಇತ್ತೀಚೆಗೆ ಕಾನೂನು ಆಕ್ಸಿಡೆಂಟ್ ಅಂತ ಸಂದರ್ಭದಲ್ಲಿ ಈಗ ಫಿಸಿಯೋಥೆರಪಿಯನ್ನು ಕೊಟ್ಟಂತು ಸುಮಾರು ಈಗ ಸ್ವಲ್ಪ ಅಭ್ಯಾಸ ಮಾಡಿದ್ದೀವಿ. ಯಾಕೆಂದರೆ ಇವತ್ತು ನಮಗೆಲ್ಲ ನಾವು ಆಚರಣೆ ಮಾಡ್ತಿರ್ತಕ್ಕಂಥದ್ದು ಈ ಭೂಮಿಗಾಗಿ ಯೋಗ ಮತ್ತು ಆರೋಗ್ಯಕ್ಕಾಗಿ ಯೋಗ ಘೋಷವಾಕ್ಯದ ಮುಖಾಂತರ ನಾವು ಇವತ್ತು ಯೋಗ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ನಿಮಗೆ ಒಂದು ಸುದಿನ ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ಇವತ್ತು ಯೋಗ ಗುರುಗಳೇ ಅಂತ ಅನ್ಕೊಬೇಕಾಗುತ್ತೆ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಮತ್ತು ಅವೆಲ್ಲ ಗೊತ್ತಿದೆ. ಆಂಧ್ರ ಪ್ರದೇಶದಲ್ಲಿ ಅವರು ಸುಮಾರು 5 ಲಕ್ಷ ವಿದ್ಯಾರ್ಥಿಗಳ ಜೊತೆಗೆ ಎಲ್ಲ ಒಂದು ಜನಸಾಮಾನ್ಯರ ಜೊತೆ ಇವತ್ತೊಂದು ಯೋಗ ದಿನವನ್ನು ಅವರು ಆಚರಣೆ ಮಾಡ್ತಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ಗಿನ್ನಿಸ್ ದಾಖಲೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಯೋಗ. ಮತ್ತೊಂದೆಡೆ ಜಗಳೂರು ತಾಲೂಕಿನ ಮೆದಗಿನಕೆರೆ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ, ಸರ್ಕಾರಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯ ಕೇಂದ್ರ ಇವರ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಇದೇ ವೇಳೆ ಜ್ಞಾನ ತರಂಗಿಣಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಹಾಗೂ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಡಾಕ್ಟರ್ ಪಿ.ಎಸ್. ಅರವಿಂದ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಬಳಿಕ ಮಾತನಾಡಿದವರು, ಯೋಗದಿಂದ ಮಾನಸಿಕ ದೈಹಿಕ ನೆಮ್ಮದಿ ಆರೋಗ್ಯ ಚೆನ್ನಾಗಿರುತ್ತದೆ. ಇದರಿಂದ ಪ್ರತಿಯೊಬ್ಬರು ಯೋಗ ಮಾಡಿ ಎಂದು ಸಲಹೆ ನೀಡಿದರು. ಇನ್ನು ಇದೇ ವೇಳೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯ ಕೇಂದ್ರದ ವೈದ್ಯೆ ಡಾಕ್ಟರ್ ಶ್ವೇತಾ ಬೆಳಗಿಲಿ ಅವರು ಯೋಗಾಭ್ಯಾಸ ಮಾಡಿಸುವ ಮೂಲಕ ಯೋಗದಿಂದ ಆಗುವಂತಹ ಲಾಭಗಳ ಕುರಿತು ಅರಿವು ಮೂಡಿಸಿದರು. ದೀರ್ಘವಾಗಿ ಗಮನವಿರಬೇಕು. ಯಾವಾಗಲೂ ದೀರ್ಘವಾಗಿ ಉಸಿರನ್ನ ತಗೊಂಡಾಗ ಏನಾಗುತ್ತೆ, ಹೊರಗಡೆ ಬಿಟ್ಟಾಗ ನಾವು ತಂಪಾದ ಗಾಳಿಯನ್ನ ಒಳಗಡೆ ತಗೋತಾ ಇದ್ದೀವಿ, ಬಿಸಿಯಾದ ಗಾಳಿಯನ್ನ ಒಂದು ಗಾಳಿಯನ್ನ ಒಳಗಡೆ ದೀರ್ಘವಾಗಿ ತಗೊಳ್ಳಿ ನೋಡೋಣ. ನಮ್ಮ ಮನಸ್ಸು ಇವತ್ತಿನ ಸೆಷನ್ ಅನ್ನ ಪ್ರಾರ್ಥನೆಯಿಂದ ಶುರು ಮಾಡೋಣ. ನಮಸ್ಕಾರ ಮುದ್ರ ಮಾಡಿ. ಮಲಂ ಶರೀರಸ್ಯ ಆಕಾಶಕ್ಕೆ ತೋರಿಸುತ್ತಾ 3 ನಿಧಾನಕ್ಕೆ ಕೈಯಿಂದ ಮೇಲಕ್ಕೆ ತಗೊಳ್ಳಿ. ಓಕೆ, ಬ್ಯಾಕ್ ಸೈಡ್ ವರ್ಡ್. ಓಕೆ, ಅಲ್ಲೇ ನಿಮ್ಮ ಸ್ಟ್ರೆಚಿಂಗ್ ನ ಗಮನಿಸ್ತಾ ಹೋಗಿ. ಸೈಡ್ ವರ್ಡ್ ಬೆರಳುಗಳು ಸಪೋರ್ಟಿವ್ ಆಗಿರ್ಬೇಕು. ಅಂಗಾಲಿನ ಹೆಬ್ಬಟ್ಟುಗಳನ್ನ ಹಿಡಿ, ಎಷ್ಟಾಗುತ್ತೆ ಅಷ್ಟು ಹಿಡಿಲಿಕ್ಕೆ ಟ್ರೈ ಮಾಡಿ. ಮುಂದೆ ಬಾಗಿ ಅಲ್ಲೇ ಇರಿ. 1 2 3 4 and 5. ಇದನ್ನ ನೀವು ನೋಡ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಮಾಡ್ಬೋದಾ ಇದನ್ನ ಸ್ಪೇಸ್ ನೀವು ನೋಡಿ. ಸೇತು ಬಂದಾಸನ ಅಂತ ಹೇಳಿ ಇದು ಆಸನ ಕೂಡ ಬ್ಯಾಕ್ ಪೇನ್, ನಿಮ್ ಮೋಸ್ಟ್ ಆಫ್ ದಿ ಆಸನಸ್ ಬ್ಯಾಕ್ ಪೇನ್ ರಿಲೇಟೆಡ್ ಹೇಳ್ತಿರೋದು. ಈ ಸಂದರ್ಭದಲ್ಲಿ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ನಿರ್ದೇಶಕ ಫಾದರ್ ರೊನಾಲ್ಡ್, ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲ್ ಬಸವರಾಜ್, ಅಲ್ಫಾತಿಮಾ ಸಂಸ್ಥೆಯ ಕಾರ್ಯದರ್ಶಿ ಶಹೀನಾ ಬೇಗಂ, ಪತ್ರಕರ್ತ ಎಂಡಿ ಅಬ್ದುಲ್ ರಕೀಬ್, ಯೋಗ ಶಿಬಿರದ ಪದಾಧಿಕಾರಿಗಳಾದ ಸುಜಾತ, ಅಸ್ಮಾ, ಯಶೋಧ ಸೇರಿದಂತೆ ಶಾಲೆಯ ಶಿಕ್ಷಕರು ಮತ್ತಿತರರಿದ್ದರು. ಮತ್ತೊಂದೆಡೆ ಜಗಳೂರು ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಕಾನೂನು ಸೇವಾ ಸಮಿತಿ ವಕೀಲರ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಇದೇ ವೇಳೆ ವಕೀಲ ಆರ್ ರೂಬೇಶ್ ಅವರು ಯೋಗಾಭ್ಯಾಸ ಮಾಡಿಸಿದರು. ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ಮತ್ತು ಸಿವಿಲ್ ನ್ಯಾಯಾಧೀಶರಾದ ಚೇತನ್ ಕುಮಾರ್, ವಕೀಲರ ಸಂಘದ ಅಧ್ಯಕ್ಷ ಟಿ ಬಸವರಾಜ್ ಸೇರಿದಂತೆ ಇತರೆ ವಕೀಲರು, ಸಿಬ್ಬಂದಿಗಳು ಮತ್ತಿತರರು ಪಾಲ್ಗೊಂಡಿದ್ದರು.
ಹಿಡಿದು ನಾಭಿ ಮೇಲೆ ಮಾತ್ರ ಇರ್ಬೋದು, ಹೊಟ್ಟೆ ಮೇಲೆ ಇರ್ಬೋದು. ಪ್ರಾಣಾಯಾಮ, ಪ್ರಾಣಾಯಾಮ ದೀರ್ಘವಾಗಿ ಸೌಂಡ್ ಆಗ್ಬೋದು ನಡೀತದೆ.